ನಮಸ್ತೆ, ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ವಿ. ನಿನ್ನೆ ನೈಟ್ ಸ್ವಲ್ಪ ಎಡಿಟಿಂಗ್ ಕೆಲಸಗಳಿತ್ತು, ಅದನ್ನೆಲ್ಲಾನು ಕೂಡ ಕ್ಲಿಯರ್ ಮಾಡ್ಕೊಂಡು ಮಲ್ಕೊಳ್ಳೋದು ತುಂಬಾನೇ ಲೇಟ್ ಆಗೋಗಿತ್ತು. ನಾನು ಈಗ ರೀಸೆಂಟ್ ಆಗಿ ಒಂದು ಸ್ಟೋರಿ ಹಾಕಿದ್ದೆ ಗೋಲ್ಡನ್ ರಿಟ್ರೀವರ್ ನಾಯಿ ಬಗ್ಗೆ. ಅದು ಬಂದು 7 ವರ್ಷದ ನಾಯಿ ಬಿಸಿಲು ಶಾಖ ತಡಿಯಕ್ಕಾಗದಂತೆ ಸ್ಟ್ರೋಕ್ ಬಂದು ಅದು ತೀರೋಗಿದೆ. ಆದ್ರೆ ಇವಾಗ ನಾನು ಆ ಟಾಪಿಕ್ ಬಗ್ಗೆ ಏನಕ್ಕೆ ಮಾತಾಡ್ತಿರೋದು ಅಂತಂದ್ರೆ, ಈಗಿರೋಂತ ಬಿಸಿಲು ತಾಪಮಾನಕ್ಕೆ ಮನುಷ್ಯರ ಕೈಲೇನೆ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಇನ್ನ ಪ್ರಾಣಿಗಳು ಹೆಂಗ್ ತಡ್ಕೊಳ್ಳುತ್ತೋ ಒಂದು ಗೊತ್ತಿಲ್ಲ. ಆದಷ್ಟು ಮನೇಲಿ ಸಾಕಿರುವಂತಹ ನಾಯಿಗಳನ್ನ ಸ್ವಲ್ಪ ಆದಷ್ಟು ಏರ್ ಕೂಲರ್ ಅಥವಾ ಫ್ಯಾನ್ ಹಾಕಿ ಕೂರ್ಸಿದ್ರೆ ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನನ್ ಮಕ್ಳಿಗೂ ಕೂಡ ಫ್ಯಾನ್ ಗಳು ತಗೊಂಡ್ ಬಂದ್ವಿ. ಮತ್ತೆ ಹೊರಗಡೆ ಬೀದಿಗಳಲ್ಲಿ ನಾಯಿಗಳು ತುಂಬಾನೇ ಇರ್ತವೆ. ಅಂತವ್ ನಾಯಿಗಳು ಬಂದು ಮನೆ ಹತ್ರ ಮಲ್ಕೊಂಡ್ರೆ ಅಥವಾ ಕಾರಂಡೆ ಮನಿಕೊಂಡ್ರೆ ದಯವಿಟ್ಟು ಅದನ್ನ ಹೊಡೆದು ಓಡ್ಸಕ್ಕೆ ಟ್ರೈ ಮಾಡ್ಬೇಡಿ. ಪಾಪ ಅವಕ್ಕೆ ಶೆಕೆ ತಡಿಕಾಗ್ದಂತೆ, ಬಿಸಿಲು ಶಾಖ ತಡಿಕಾಗ್ದಂತೆ ನೆರಳನ್ನ ಹುಡ್ಕೊಂಡ್ ಬಂದು ಮಲ್ಕೊಂತವೆ. ಆದಷ್ಟು ನಿಮ್ಮ ಮನೆ ಮುಂದೆ ನೀರ್ನ ಇಡಕ್ಕೆ ಪ್ರಯತ್ನ ಪಡಿ. ಎಷ್ಟೋ ನಾಯಿಗಳು ಪಾಪ ಬಿಸಿಲು ಶಾಖ ತಡಿಯಕ್ ಆಗ್ದಂತೆನೆ ಸತ್ತೋಗ್ತಿದಾವೆ. ಆದಷ್ಟು ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ ಕೇಳ್ಕೊಳಕ್ ಇಷ್ಟ ಪಡ್ತೀನಿ. ನಾವುಗಳಾದ್ರೆ ನಮ್ಗೆ ಏನೇ ನೋವಿದ್ರು ಕೂಡ ಬಾಯ್ ಬಿಟ್ಟು ಹೇಳ್ಕೊಂತೀವಿ, ಬಟ್ ಅವು ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಅದನ್ನ ನಾವೇ ಅರ್ಥ ಮಾಡ್ಕೊಬೇಕು. ಈ ಬೇಸಿಗೆಗಾಲದಲ್ಲಂತೂ ನಮ್ ಮನೇಲಿ ಕುತ್ಕೊಳ್ಳೋದಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಸೀಟನ್ ಕಾವು ಬಿಡ್ತಾನೆ ಇರುತ್ತೆ. ಮತ್ತೆ ನನ್ ದೊಡ್ಡ ಮಗ ಅಂದ್ರೆ ಬೈರ ಬೇಕಾದ್ರೆ ಎಷ್ಟು ಶೆಕೆ ಬೇಕಿದ್ರು ತಡ್ಕೊಂತಾನೆ. ಚಿಕ್ಕ ಮಗ ನಮ್ ಚಿಂಟು ಅಂತೂ ಶೆಕೆ ತಡ್ಕೊಳ್ಳೋದಿಕ್ ಆಗಲ್ಲ ಅವ್ನ ಕೈಲಿ. ಅವ್ನಿಗೆ ಫ್ಯಾನ್ ಇಲ್ಲ ಅಂತಂದ್ರೆ ಅವ್ನು ನಿದ್ದೆನೆ ಮಾಡಲ್ಲ ಅವನು. ಮತ್ತೆ ಸ್ಪೆಷಲ್ ಏನು ಅಂತಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ನಾನು ಗಾರ್ಲಿಕ್ ಬ್ರೆಡ್ ನ ಮಾಡ್ದೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಅದನ್ನ ತಿನ್ಕೊಂಡು ಆ ನಂತರ ಬಟ್ಟೆ ಒಗೆಯೋದಿಕ್ಕೆ ಕಾವಲಿ ಕಡೆಗೆ ಹೋದ್ವಿ. ನಮ್ಮ ಮನೇಲಿ ನೀರ್ ಬಿಟ್ಟಾಗೆಲ್ಲ ನೀರಿನ ಕೆಲ್ಸನೇ ಮಾಡೋದಿಕ್ ಆಗ್ತಾ ಇಲ್ಲ. ನೈಟ್ 1 ಗಂಟೆ 2 ಗಂಟೆ ಆಗ್ತಿದ್ದೆ ಮಲ್ಕೊಳ್ಳೋದು. ಬೆಳಿಗ್ಗೆ ಹೊತ್ತಂತೂ ಎದೊಳೋದಿಕ್ಕೆ ಆಗ್ತಿಲ್ಲ. ಅದ್ರಿಂದಾಗಿ ನೀರಿನ ಕೆಲ್ಸನೂ ಕೂಡ ಮಾಡೋದಿಕ್ ಆಗ್ತಾ ಇಲ್ಲ. ನೀರ್ ಬಿಟ್ಟಾಗ ನೀರಿನ ಕೆಲ್ಸ ಮಾಡಕ್ ಆಗಿಲ್ಲ ಅಂತಂದ್ರೆ ಬಟ್ಟೆ ಒಗೆಯೋದಿಕ್ಕೆ ಕಾವಲಿಗೆ ಹೋಗಿ ಬಟ್ಟೆ ಎಲ್ಲ ಒಕ್ಕೊಂಡು ಅಚ್ಚುಕಟ್ಟಾಗಿ ಮನೆಗೆ ಹೋಗೋದು. ಹಾಗೆ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ನೀರಲ್ಲಿ ಸ್ವಲ್ಪ ಕುತ್ಕೊಂಡು ಆಟ ಆಡ್ಕೊಂಡು ಒದ್ದೆ ಬಟ್ಟೆಲೆ ಮನೆ ಗಂಟ ಹೋದೆ. ಮತ್ತೆ ನಿಮ್ಗೆ ಗೊತ್ತಿರತ್ತೆ, ಕಾವಲಿ ನೀರು ಕೆರೆ ನೀರು ಆದಷ್ಟು ಮೈ ಕಡ್ತಾ ಬಂದ್ಬಿಡುತ್ತೆ. ಅದಕ್ಕೆ ಮನೆಗ್ ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ, ಅಷ್ಟೊತ್ತಿಗೆ ಮಳೆ ಹುಯ್ತಿತ್ತು, ಕರೆಂಟ್ ಕೂಡ ಹೋಗಿತ್ತು. ಹಾಗೆ ಫೋನ್ ನೋಡ್ಕೊಂಡು ಕೂತಿದ್ವಿ.